ಬೆಂಗಳೂರು ಇದೀಗ ಹೊಸ ಹೆಸರು ಹೊಂಡಗಳ ನಗರಿ ಅಂತ. ಹೊಂಡಗಳ ಸಾಮ್ರಾಜ್ಯ ಆಗ್ಬಿಟ್ಟಿದೆ ಬೆಂಗಳೂರು. ಫುಟ್ಪಾತ್ಗಳ ಮೇಲೆ ಓಡಾಡೋಕೆ ಆಗಲ್ಲ. ಅಲ್ಲಲ್ಲಿ ಫುಟ್ಪಾತ್ಗಳು ಬಾಯಿ ತೆರ್ಕೊಂಡಿದೆ. ಕೋರಮಂಗಲದಲ್ಲಿ ಓಡಾಡೋರಿಗೆ ಫುಟ್ಪಾತ್ ಕಂಟಕ. ಕೋರಮಂಗಲದಲ್ಲಿ ಮೊದಲೇ ರಸ್ತೆ ತುಂಬಾ ಟ್ರಾಫಿಕ್, ಸಿಕ್ಕಾಪಟ್ಟೆ ಟ್ರಾಫಿಕ್. ಹೋಗ್ಲಿ ಫುಟ್ಪಾತ್ ಮೇಲಾದ್ರೂ ನಡೆದಾಡೋಣ ಅಂತಂದ್ರೆ ಫುಟ್ಪಾತ್ಗಳು ಅಲ್ಲಲ್ಲಿ ಬಾಯಿ ತೆರೆದಿದೆ. ಕಾಮಗಾರಿ ಹೆಸರಿನಲ್ಲಿ ರಸ್ತೆ ಫುಟ್ಪಾತ್ಗಳನ್ನ ಕಂಡಲ್ಲಿ ಆಗಿದ್ದು ಬಿಡಬ್ಲ್ಯೂಎಸ್ಎಸ್ಬಿ, ಕೆಪಿಟಿಸಿಎಲ್ ಹಾಗೆ ಬಿಟ್ಟಿದ್ದಾರೆ. ಅದನ್ನ ಮುಚ್ಚಿದೆ, ಅದನ್ನ ಒಂದು ಹಂತಕ್ಕೆ ತರದೆ ಹಾಗೆ ಬಿಟ್ಟಿದ್ದಾರೆ. ಯಾರು ಕೂಡ ಅಲ್ಲಿ ಎಡವು ಬಿದ್ದು ಜೀವ ಕಳ್ಕೊಳ್ಬಹುದು. ಆ ರೀತಿನಲ್ಲಿ ಬೆಂಗಳೂರು ಹೊಂಡಗಳ ನಗರ ಆಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ರಿಯಾಲಿಟಿ ಚೆಕ್. ಕಾಮಗಾರಿ ಶುರು ಆದ್ರೆ ಮುಗಿಯಕ್ಕೆ ತಿಂಗಳಗಟ್ಟಲೆ ಬೇಕು. ತಿಂಗಳಗಟ್ಟಲೆವರೆಗೂ ಕೂಡ ಆ ಹೊಂಡಗಳನ್ನ ಹಂಗೆ ಓಪನ್ ಬಿಡ್ತಾರೆ. ಅಲ್ಲಿ ಯಾವುದೇ ಸುರಕ್ಷತಾ ಕ್ರಮ ಇರೋದಿಲ್ಲ. ಕೋರಮಂಗಲದಲ್ಲಂತೂ ಫುಟ್ಪಾತ್ ಅಲ್ಲಿ ಓಡಾಡಕ್ಕೆ ಆಗಲ್ಲ. ಹಿಂಸೆ ಅಷ್ಟರ ಮಟ್ಟಿಗೆ ಎಲ್ಲಾ ಕಡೆ ಆಗ್ದು ಬಿಟ್ಟಿದ್ದಾರೆ. ಕೇಳೋರಿಲ್ಲ ಬೆಂಗಳೂರಲ್ಲಿ. ಇದು ಯಾಕೆ ಹಿಂಗಾಗ್ದು ಬಿಟ್ಟಿದ್ದೀರಿ ಅಂದ್ರೆ ಕೆಲಸ ನಡೀತಾ ಇದೆ ಅಂತಾರೆ, ಬಿಡ್ತಾರೆ. ಏನಾಗಿದೆ ಪರಿಸ್ಥಿತಿ ಬೆಂಗಳೂರು ಹೊಂಡಗಳ ನಗರಿ ಯಾವ ರೀತಿನಲ್ಲಿ ಆಗಿದೆ ಅಂತ ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡಿ. ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ಬೇಕಂತೇಳಿ ಸರ್ಕಾರ ಮುಂದಾಗಿದೆ. ಡಿಸಿಎಂ ಅದಕ್ಕೆ ಪಣ ತೊಟ್ಟಿದ್ದಾರೆ. ಆದ್ರೆ ಬ್ರ್ಯಾಂಡ್ ಬೆಂಗಳೂರು ಪರಿಸ್ಥಿತಿ ಯಾವ ರೀತಿ ಇದೆ ಅಂತೇಳಿ ನಾನೊಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತೀನಿ. ನೀವು ನೋಡಬಹುದು ಇಲ್ಲಿ ಈ ರೀತಿಯಾದಂತ ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಇದೇ ರೀತಿಯಾಗಿ ಒಂದಷ್ಟು ಕಡೆ ಬೆಂಗಳೂರಿನ ಹಲವು ರಸ್ತೆಗಳಲ್ಲಿ ಕಾಮಗಾರಿಗಳ ಹೆಸರಲ್ಲಿ, ಏನೋ ಒಂದು ರಿಪೇರಿ ಹೆಸರಲ್ಲಿ ರಸ್ತೆಗಳನ್ನ ಅಗಿಯೋದು, ಅಕ್ಕಪಕ್ಕದ ಫುಟ್ಪಾತ್ ಗಳನ್ನ ಅಗಿಯೋದು, ಅದರಿಂದ ಜನಕ್ಕೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದನ್ನ ನೋಡಕ್ಕೆ ಆಗುದಿಲ್ಲ. ನೋಡಬಹುದು ನೀವು ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸೂಚನಾ ಫಲಕವನ್ನು ಕೂಡ ಇಲ್ಲಿ ಅಳವಡಿಸಿಲ್ಲ. ಮತ್ತೆ ಇಲ್ಲಿ ಯಾವ ಇಲಾಖೆಯಿಂದ ಈ ರೀತಿಯಾದಂತಹ ನಿರ್ಲಕ್ಷ್ಯ ವಹಿಸಲಾಗಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಖಾಸಗಿ ಕಂಪನಿಯವರಿಂದ ಇದನ್ನ ತೋಡಲಾಗಿದೆಯೋ ಅಥವಾ ಸಂಬಂಧಪಟ್ಟಂತೆ ಬಿಬಿಎಂಪಿ ಅಥವಾ ಬಿಡಬ್ಲ್ಯೂಎಸ್ಎಸ್ಬಿ ಅವರ ಕಡೆಯಿಂದ ಈ ರೀತಿಯಾದಂತಹ ತೋಡಲಾಗಿದೆಯೋ ಗೊತ್ತಿಲ್ಲ. ಆದ್ರೆ ಈ ಒಂದು ಇದರಿಂದ ಈ ಒಂದು ವಿಚಾರದಿಂದ ಇಲ್ಲಿ ಆಗಿರುವಂತಹ ಒಂದು ಸಮಸ್ಯೆಯಿಂದ ಜನ ಮಾತ್ರ ಓಡಾಡೋದಕ್ಕೆ ಸಮಸ್ಯೆ ಅನುಭವಿಸ್ತಿದ್ದಾರೆ. ಆ ಕಾರಣದಿಂದಾಗಿ ನೀವು ನೋಡ್ತಿರ್ಬೋದು, ನಮ್ಮ ವಿಡಿಯೋ ಜರ್ನಲಿಸ್ಟ್ ಲಕ್ಷ್ಮೀಪುತ್ರ ತೋರಿಸ್ತಿದ್ದಾರೆ. ಇಷ್ಟೊಂದು ದೊಡ್ಡದಾಗಿ ಕಂಪ್ಲೀಟ್ ಆಗಿ ನೀವು ರೋಡನ್ನ ತೋರಿಸ್ತಾ ಹೋದ್ರೆ ಸಾಕಷ್ಟು ಕಡೆ ಈ ರೀತಿಯಾಗಿ ಅಗೆಯುವಂತ ಕೆಲಸ ಆಗಿದೆ. ಅವೈಜ್ಞಾನಿಕವಾಗಿ ಇಲ್ಲಿ ಫುಟ್ಪಾತ್ಗಳು ಕಾಣಿಸ್ತಿದೆ. ಜನರಿಗೆ ಓಡಾಡೋದಕ್ಕೆ ತೊಂದರೆ ಆಗ್ತಿದೆ. ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ವಿಡಿಯೋ ಮಾಡಿ ಈ ರೀತಿ ಒಂದಷ್ಟು ಸಮಸ್ಯೆಗಳಾಗ್ತಿದೆ ಅಂತ ಪೋಸ್ಟ್ ಮಾಡ್ತಿದ್ದಾರೆ. ಇದು ಯಾವ ಜಾಗ ಅಂದ್ರೆ ಕೋರಮಂಗಲದ ಬಳಿ ಇರುವಂತಹ ಒಂದು ಜಾಗ. ಕೋರಮಂಗಲದ ಬಳಿ ಇರುವಂತಹ ಒಂದು ಸೆಂಟ್ ಜಾನ್ ಆಸ್ಪತ್ರೆ ಏನಿದೆ, ಅಲ್ಲಿ ಇಂತಹ ಒಂದು ರಿಚ್ ಏರಿಯಾದಲ್ಲೇ ಈ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋಂತಂದ್ರೆ ಬೇರೆ ಬೇರೆ ಏರಿಯಾಗಳಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ನಾವು ಊಹೆ ಮಾಡೋಕ್ಕೂ ಆಗೋದಿಲ್ಲ. ಜನರು ಕೂಡ ಫುಟ್ಪಾತ್ ನಲ್ಲಿ ನಡೆದುಕೊಂಡು ಹೋಗೋದಕ್ಕೆ ಆ ರೀತಿ ಕಷ್ಟಪಡುವಂತಹ ಪರಿಸ್ಥಿತಿ ಈಗ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿದೆ. ಆದ್ರೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಇಲಾಖೆಯವರು ಒಂದು ಸೂಚನಾ ಫಲಕ ಆಗಿರ್ಬೋದು, ಅದನ್ನ ಕ್ಲಿಯರೆನ್ಸಿ ಮಾಡೋದಾಗಿರ್ಬೋದು, ಯಾವ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಇಷ್ಟೆಲ್ಲ ಇದ್ರೂ ಕೂಡ ಇಲ್ಲಿ ಅವೈಜ್ಞಾನಿಕವಾಗಿ ಜನ ಓಡಾಡೋದಕ್ಕೆ ಒಂದಷ್ಟು ತೊಂದರೆಗಳಾಗ್ತಿದೆ. ಫುಟ್ಪಾತ್ ನಿಂದ ಜನ ಈ ಒಂದು ಫುಟ್ಪಾತ್ ನಿಂದ ರಾತ್ರಿ ಹೊತ್ತು ಓಡಾಡೋದಕ್ಕೆ ಯಾವ ರೀತಿಯಾದಂತಹ ಕಷ್ಟ ಅನುಭವಿಸಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಿದೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಇಲ್ಲಿ ಬರೋದಿರ್ಲಿ, ಒಂದು ಸೂಚನಾ ಫಲಕವೂ ಇಲ್ಲ. ಯಾರು ಈ ಒಂದು ಕೆಲಸವನ್ನ ಮಾಡಬೇಕಾಗುತ್ತೆ? ಬಿಬಿಎಂಪಿ ಅವರು ಅಥವಾ ಬಿಡಬ್ಲ್ಯೂಎಸ್ಎಸ್ಬಿ ಇಬ್ರು ಕೂಡ ಕಮ್ಯುನಿಕೇಟ್ ಮಾಡಿಕೊಂಡು ಜನರಿಗೆ ಸಮಸ್ಯೆಗಳು ಆಗದಂತೆ ಕೆಲಸವನ್ನ ಮಾಡಬೇಕಾಗಿದೆ. ಆದ್ರೆ ಅವರೆಲ್ಲರೂ ಕೂಡ ಈಗ ನಿದ್ದೆ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ. ಹಾಗಾಗಿ ಯಾರು ಕೂಡ ಇಲ್ಲಿ ಬಂದು ಪರಿಶೀಲನೆ ಮಾಡೋದಿರ್ಲಿ, ಈ ಒಂದು ಜಾಗದಲ್ಲಿ ಈ ರೀತಿ ಆಗಿದೆ ಇದೆಯಾ ಇಲ್ಲ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಸದ್ಯಕ್ಕೆ ಈ ತರಹದ ವಿಚಾರಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತಿದೆ. ಬಿಬಿಎಂಪಿ ಅಧಿಕಾರಿಗಳಾಗಿರ್ಬೋದು, ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳಾಗಿದ್ದು, ಸಂಬಂಧಪಟ್ಟಂತ ಅಧಿಕಾರಿಗಳು ಇಂತಹ ಸಮಸ್ಯೆಗಳನ್ನ ಕ್ಲಿಯರ್ ಮಾಡಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಲಕ್ಷ್ಮೀಪುತ್ರ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರು ಇದೀಗ ಹೊಸ ಹೆಸರು ಹೊಂಡಗಳ ನಗರಿ ಅಂತ. ಹೊಂಡಗಳ ಸಾಮ್ರಾಜ್ಯ ಆಗ್ಬಿಟ್ಟಿದೆ ಬೆಂಗಳೂರು. ಫುಟ್ಪಾತ್ಗಳ ಮೇಲೆ ಓಡಾಡೋಕೆ ಆಗಲ್ಲ. ಅಲ್ಲಲ್ಲಿ ಫುಟ್ಪಾತ್ಗಳು ಬಾಯಿ ತೆರ್ಕೊಂಡಿದೆ. ಕೋರಮಂಗಲದಲ್ಲಿ ಓಡಾಡೋರಿಗೆ ಫುಟ್ಪಾತ್ ಕಂಟಕ. ಕೋರಮಂಗಲದಲ್ಲಿ ಮೊದಲೇ ರಸ್ತೆ ತುಂಬಾ ಟ್ರಾಫಿಕ್, ಸಿಕ್ಕಾಪಟ್ಟೆ ಟ್ರಾಫಿಕ್. ಹೋಗ್ಲಿ ಫುಟ್ಪಾತ್ ಮೇಲಾದ್ರೂ ನಡೆದಾಡೋಣ ಅಂತಂದ್ರೆ ಫುಟ್ಪಾತ್ಗಳು ಅಲ್ಲಲ್ಲಿ ಬಾಯಿ ತೆರೆದಿದೆ. ಕಾಮಗಾರಿ ಹೆಸರಿನಲ್ಲಿ ರಸ್ತೆ ಫುಟ್ಪಾತ್ಗಳನ್ನ ಕಂಡಲ್ಲಿ ಆಗಿದ್ದು ಬಿಡಬ್ಲ್ಯೂಎಸ್ಎಸ್ಬಿ, ಕೆಪಿಟಿಸಿಎಲ್ ಹಾಗೆ ಬಿಟ್ಟಿದ್ದಾರೆ. ಅದನ್ನ ಮುಚ್ಚಿದೆ, ಅದನ್ನ ಒಂದು ಹಂತಕ್ಕೆ ತರದೆ ಹಾಗೆ ಬಿಟ್ಟಿದ್ದಾರೆ. ಯಾರು ಕೂಡ ಅಲ್ಲಿ ಎಡವು ಬಿದ್ದು ಜೀವ ಕಳ್ಕೊಳ್ಬಹುದು. ಆ ರೀತಿನಲ್ಲಿ ಬೆಂಗಳೂರು ಹೊಂಡಗಳ ನಗರ ಆಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ರಿಯಾಲಿಟಿ ಚೆಕ್. ಕಾಮಗಾರಿ ಶುರು ಆದ್ರೆ ಮುಗಿಯಕ್ಕೆ ತಿಂಗಳಗಟ್ಟಲೆ ಬೇಕು. ತಿಂಗಳಗಟ್ಟಲೆವರೆಗೂ ಕೂಡ ಆ ಹೊಂಡಗಳನ್ನ ಹಂಗೆ ಓಪನ್ ಬಿಡ್ತಾರೆ. ಅಲ್ಲಿ ಯಾವುದೇ ಸುರಕ್ಷತಾ ಕ್ರಮ ಇರೋದಿಲ್ಲ. ಕೋರಮಂಗಲದಲ್ಲಂತೂ ಫುಟ್ಪಾತ್ ಅಲ್ಲಿ ಓಡಾಡಕ್ಕೆ ಆಗಲ್ಲ. ಹಿಂಸೆ ಅಷ್ಟರ ಮಟ್ಟಿಗೆ
ಎಲ್ಲಾ ಕಡೆ ಅಗ್ದು ಬಿಟ್ಟಿದ್ದಾರೆ. ಕೇಳೋರಿಲ್ಲ ಬೆಂಗಳೂರಲ್ಲಿ. ಇದು ಯಾಕೆ ಹಿಂಗಾಗ್ದು ಬಿಟ್ಟಿದ್ದೀರಿ ಅಂದ್ರೆ ಕೆಲಸ ನಡೀತಾ ಇದೆ ಅಂತಾರೆ, ಬಿಡ್ತಾರೆ. ಏನಾಗಿದೆ ಪರಿಸ್ಥಿತಿ ಬೆಂಗಳೂರು ಹೊಂಡಗಳ ನಗರಿ ಯಾವ ರೀತಿನಲ್ಲಿ ಆಗಿದೆ ಅಂತ ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡೋಣ. ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ಬೇಕಂತೇಳಿ ಸರ್ಕಾರ ಮುಂದಾಗಿದೆ, ಡಿಸಿಎಂ ಅದಕ್ಕೆ ಪಣ ತೊಟ್ಟಿದ್ದಾರೆ. ಆದ್ರೆ ಬ್ರ್ಯಾಂಡ್ ಬೆಂಗಳೂರು ಪರಿಸ್ಥಿತಿ ಯಾವ ರೀತಿ ಇದೆ ಅಂತೇಳಿ ನಾನೊಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತೀನಿ, ನೀವು ನೋಡಬಹುದು. ಇಲ್ಲಿ ಈ ರೀತಿಯಾದಂತ ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಇದೇ ರೀತಿಯಾಗಿ ಒಂದಷ್ಟು ಕಡೆ ಬೆಂಗಳೂರಿನ ಹಲವು ರಸ್ತೆಗಳಲ್ಲಿ ಕಾಮಗಾರಿಗಳ ಹೆಸರಲ್ಲಿ, ಏನೋ ಒಂದು ರಿಪೇರಿ ಹೆಸರಲ್ಲಿ ರಸ್ತೆಗಳನ್ನ ಅಗಿಯೋದು, ಅಕ್ಕಪಕ್ಕದ ಫುಟ್ಪಾತ್ ಗಳನ್ನ ಅಗಿಯೋದು, ಅದರಿಂದ ಜನಕ್ಕೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದನ್ನ ನೋಡಕ್ಕೆ ಆಗುದಿಲ್ಲ. ನೋಡಬಹುದು ನೀವು, ಇಲ್ಲಿ ಯಾವುದೇ ರೀತಿಯಾದಂತ ಒಂದು ಸೂಚನಾ ಫಲಕವನ್ನು ಕೂಡ ಇಲ್ಲಿ ಅಳವಡಿಸಿಲ್ಲ. ಮತ್ತೆ ಇಲ್ಲಿ ಯಾವ ಇಲಾಖೆಯಿಂದ ಈ ರೀತಿಯಾದಂತ ನಿರ್ಲಕ್ಷ್ಯ ವಹಿಸಲಾಗಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಖಾಸಗಿ ಕಂಪನಿಯವರಿಂದ ಇದನ್ನ ತೋಡಲಾಗಿದೆಯೋ ಅಥವಾ ಸಂಬಂಧಪಟ್ಟಂತೆ ಬಿಬಿಎಂಪಿ ಅಥವಾ BWSSB ಅವರ ಕಡೆಯಿಂದ ಈ ರೀತಿಯಾದಂತ ತೋಡಲಾಗಿದೆಯೋ ಗೊತ್ತಿಲ್ಲ. ಆದ್ರೆ ಈ ಒಂದು ಇದರಿಂದ ಈ ಒಂದು ವಿಚಾರದಿಂದ ಇಲ್ಲಿ ಆಗಿರುವಂತಹ ಒಂದು ಸಮಸ್ಯೆಯಿಂದ ಜನ ಮಾತ್ರ ಓಡಾಡೋದಕ್ಕೆ ಸಮಸ್ಯೆ ಅನುಭವಿಸ್ತಿದ್ದಾರೆ. ಆ ಕಾರಣದಿಂದಾಗಿ ನೀವು ನೋಡ್ತಿರ್ಬೋದು, ನಮ್ಮ ವಿಡಿಯೋ ಜರ್ನಲಿಸ್ಟ್ ಲಕ್ಷ್ಮೀಪುತ್ರ ತೋರಿಸ್ತಿದ್ದಾರೆ. ಇಷ್ಟೊಂದು ದೊಡ್ಡದಾಗಿ ಕಂಪ್ಲೀಟ್ ಆಗಿ ನೀವು ರೋಡನ್ನ ತೋರಿಸ್ತಾ ಹೋದ್ರೆ ಸಾಕಷ್ಟು ಕಡೆ ಈ ರೀತಿಯಾಗಿ ಅಗೆಯುವಂತ ಕೆಲಸ ಆಗಿದೆ. ಅವೈಜ್ಞಾನಿಕವಾಗಿ ಇಲ್ಲಿ ಫುಟ್ಪಾತ್ಗಳು ಕಾಣಿಸ್ತಿದೆ, ಜನರಿಗೆ ಓಡಾಡೋದಕ್ಕೆ ತೊಂದರೆ ಆಗ್ತಿದೆ. ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ವಿಡಿಯೋ ಮಾಡಿ ಈ ರೀತಿ ಒಂದಷ್ಟು ಸಮಸ್ಯೆಗಳಾಗ್ತಿದೆ ಅಂತ ಪೋಸ್ಟ್ ಮಾಡ್ತಿದ್ದಾರೆ. ಇದು ಯಾವ ಜಾಗ ಅಂದ್ರೆ ಕೋರಮಂಗಲದ ಬಳಿ ಇರುವಂತಹ ಒಂದು ಜಾಗ. ಕೋರಮಂಗಲದ ಬಳಿ ಇರುವಂತಹ ಒಂದು ಸೆಂಟ್ ಜಾನ್ ಆಸ್ಪತ್ರೆ ಏನಿದೆ, ಅಲ್ಲಿ ಇಂತಹ ಒಂದು ರಿಚ್ ಏರಿಯಾದಲ್ಲೇ ಈ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋದಂದ್ರೆ ಬೇರೆ ಬೇರೆ ಏರಿಯಾಗಳಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ನಾವು ಊಹೆ ಮಾಡೋಕ್ಕೂ ಆಗೋದಿಲ್ಲ. ಜನರು ಕೂಡ ಫುಟ್ಪಾತ್ ನಲ್ಲಿ ನಡೆದುಕೊಂಡು ಹೋಗೋದಕ್ಕೆ ಯಾವ ರೀತಿ ಕಷ್ಟಪಡುವಂತಹ ಪರಿಸ್ಥಿತಿ ಈಗ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿದೆ. ಆದ್ರೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಇಲಾಖೆಯವರು ಒಂದು ಸೂಚನಾ ಫಲಕ ಆಗಿರ್ಬೋದು, ಅದನ್ನ ಕ್ಲಿಯರೆನ್ಸಿ ಮಾಡೋದಾಗಿರ್ಬೋದು, ಯಾವ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಇಷ್ಟೆಲ್ಲ ಇದ್ರೂ ಕೂಡ ಇಲ್ಲಿ ಅವೈಜ್ಞಾನಿಕವಾಗಿ ಜನ ಓಡಾಡೋದಕ್ಕೆ ಒಂದಷ್ಟು ತೊಂದರೆಗಳಾಗ್ತಿದೆ. ಫುಟ್ಪಾತ್ ನಿಂದ ಜನ ಈ ಒಂದು ಫುಟ್ಪಾತ್ ನಿಂದ ರಾತ್ರಿ ಹೊತ್ತು ಓಡಾಡೋದಕ್ಕೆ ಯಾವ ರೀತಿಯಾದಂತಹ ಕಷ್ಟ ಅನುಭವಿಸಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಿದೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಇಲ್ಲಿ ಬರೋದಿರ್ಲಿ, ಒಂದು ಸೂಚನಾ ಫಲಕವೂ ಇಲ್ಲ. ಯಾರು ಈ ಒಂದು ಕೆಲಸವನ್ನ ಮಾಡಬೇಕಾಗುತ್ತೆ? ಬಿಬಿಎಂಪಿ ಅವರು ಅಥವಾ BWSSB ಇಬ್ರು ಕೂಡ ಕಮ್ಯುನಿಕೇಟ್ ಮಾಡಿಕೊಂಡು ಜನರಿಗೆ ಸಮಸ್ಯೆಗಳು ಆಗದಂತೆ ಕೆಲಸವನ್ನ ಮಾಡಬೇಕಾಗಿದೆ. ಆದ್ರೆ ಅವರೆಲ್ಲರೂ ಕೂಡ ಈಗ ನಿದ್ದೆ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ. ಹಾಗಾಗಿ ಯಾರು ಕೂಡ ಇಲ್ಲಿ ಬಂದು ಪರಿಶೀಲನೆ ಮಾಡೋದಿರ್ಲಿ, ಈ ಒಂದು ಜಾಗದಲ್ಲಿ ಈ ರೀತಿ ಇದೆಯಾ ಇಲ್ಲ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಸದ್ಯಕ್ಕೆ ಈ ತರಹದ ವಿಚಾರಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತಿದೆ. ಬಿಬಿಎಂಪಿ ಅಧಿಕಾರಿಗಳಾಗಿರ್ಬೋದು, BWSSB ಅಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟಂತ ಅಧಿಕಾರಿಗಳು ಇಂತಹ ಸಮಸ್ಯೆಗಳನ್ನ ಕ್ಲಿಯರ್ ಮಾಡಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಲಕ್ಷ್ಮೀಪುತ್ರ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.